ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ ನಿಯೋಗ ಮತ್ತು ಪ್ರೆಸಿಡೆಂಟ್ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಹೇಳಿದ್ರು. ಅವರು ಒಂದು ದೊಡ್ಡ ನಟನ ಕತೆ ಆದರೆ ಮುಂದಿನ ಸಿನಿಮಾರಂಗ ಏನು ಮಾಡಬೇಕು ಚಿಂತೆ ಮಾಡಿ ಚಿತ್ರರಂಗದ ಗೌರವ ಘನತೆಯನ್ನು ಕಾಪಾಡಬೇಕು. ಅದನ್ನು ಸುಳ್ಳು ಹೇಳಬಾರ್ದು. ಅವ್ರು ಯಾವತ್ತೂ ಅವರು ಅದು ಗೌರವಪೂರ್ವವಾಗಿ ನಾವು ನಡ್ಕೊಂಡಿದ್ದಾರೆ. ನಾವು ಈಗ ಇನ್ಸಿಡೆಂಟ್ ಆಗಿದೆ ಅಂತ ಬಿಟ್ಟು ಬ್ಲೇಮ್ ಮಾಡೋದು ತಪ್ಪಲ್ಲ. ಬ್ಲೇಮ್ ಮಾಡೋದು ತಪ್ಪು. ದೇಶ ವೈಷ ನಮಗೆ ಆಗಿದೆ, ನಮಗೇನು ಮಾಡಿದ್ದಾರೆ. ಒಂದು ಅಮಾಯಕ ಜೀವ ಬಲಿಯಾಗಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾ ವಿಚಾರಗಳು ಬಿಚ್ಕೊಳ್ತಾ ಹೋಗ್ತಾ ಇದೆ. ಯಾರು ಅಪರಾಧಿ ಯಾರು ನಿರಪರಾಧಿ ಗೊತ್ತಿಲ್ಲ. 19 ಜನರನ್ನ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 19 ಜನರನ್ನು ಅರೆಸ್ಟ್ ಮಾಡಿ ಪೊಲೀಸರು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲರೂ ಕೂಡ ಚಿತ್ರರಂಗವನ್ನು ಬ್ಲೇಮ್ ಮಾಡ್ತಿದ್ರು, ಚಿತ್ರೋದ್ಯಮವನ್ನು. ಸೊ ಫಸ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾಯಿದ್ರು. ಬ್ಯಾನ್ ಮಾಡೋದಲ್ಲಿ ಒಂದು ಕಡೆ ಇರಲಿ, ಬ್ಯಾನ್ ಮಾಡೋದು ಅದಕ್ಕೇನು ಬೈಲಾ ಪ್ರಕಾರ ಬ್ಯಾನ್ ಮಾಡೋಂಥದ್ದು ಇಲ್ಲವೇ ಇಲ್ಲ. ಬಟ್ ಒಂದು ಅಮಾಯಕ ಜೀವ ಬಲಿಯಾಗಿದೆಯಲ್ಲ, ಆ ಕುಟುಂಬವನ್ನು ಸಂತೈಸುವಂಥ ಕೆಲಸ ಮೊದಲಾಗಬೇಕು. ನಾವು ಖುದ್ದು ಚಿತ್ರದುರ್ಗಕ್ಕೆ ಹೋಗ್ತೀವಿ, ಆ ಕುಟುಂಬವನ್ನು ಭೇಟಿ ಮಾಡ್ತೀವಿ, ಅವರನ್ನು ಸಂತೈಸಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಫಿಲ್ಮ್ ಚೇಂಬರ್ ನಿಯೋಗ ಮತ್ತು ಪ್ರೆಸಿಡೆಂಟ್ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಹೇಳಿದರು. ಅವರು ಮೀಟಿಂಗ್ನಲ್ಲಿ ಏನು ಮಾತು ಕೊಟ್ಟಿದ್ರಲ್ಲ ಆ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಒಂದಿಷ್ಟು ದುಡ್ಡನ್ನು ಅವ್ರ ಕುಟುಂಬಕ್ಕೆ ಸಲ್ಲಿಸಿ ಅವರಿಗೆ ಸಾಂತ್ವನ ಹೇಳಿ ವಾಪಸ್ ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಅಧ್ಯಕ್ಷರಾಗಿರ್ತಕ್ಕಂಥ NM ಸುರೇಶ್ ಅವರು ಸಿಕ್ಕಿದ್ದಾರೆ. ಅವರು ಏನು ಹೇಳ್ತಾರೆ, ಆ ಕುಟುಂಬ ಏನು ಹೇಳ್ತು, ಅವರ ಕಷ್ಟ ಏನು, ಅವ್ರ ಕಣ್ಣೀರೇನು, ಏನೆಲ್ಲ ಹೇಳ್ಕೊಂಡ್ರು ಅವ್ರ ಜೊತೆ, ಇವರು ಸಹಾಯ ಮಾಡಿದ್ದಕ್ಕೆ ಯಾವ ರೀತಿ ಕೃತಜ್ಞತೆಯನ್ನು ಅವ್ರು ಸಲ್ಲಿಸಿದ್ರು, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್. ಅಂದರೆ ಎಲ್ಲರೂ ಕೂಡ ಚಿತ್ರೋದ್ಯಮದ ಕಡೆ ಬೆರಳು ಮಾಡಿ ತೋರಿಸಿದಾಗ ಫಸ್ಟ್ ಬ್ಯಾನ್ ಮಾಡಿ ಅಂತ ಅನ್ನುವಂಥ ಕೂಗು ಎದ್ದಾಗ ಬ್ಯಾನ್ ಅನ್ನೋ ಪದನ ಪಕ್ಕಕ್ಕೆ ಇಟ್ಟುಬಿಟ್ಟು ಫಸ್ಟು ನಾವು ಯಾವ ಕುಟುಂಬಕ್ಕೆ ಅನ್ಯಾಯ ಆಗಿದೆಯೋ ಅದಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತ ಹೋದ್ರಿ. ಸೊ ಆ ಕುಟುಂಬವನ್ನು ಸಂತೈಸೋ ಕೆಲಸ ಮಾಡಿದ್ರಿ. ಎಷ್ಟು ದುಡ್ಡು ಕೊಟ್ರಿ, ಕುಟುಂಬ ಏನು ಹೇಳ್ತು, ಅದ್ರ ಬಗ್ಗೆ ಮಾತಾಡೋದಾದರೆ. ನಾನು ಮೊನ್ನೆ ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನದಲ್ಲಿ ನಾವು ಫಸ್ಟ್ ಎಲ್ಲರೂ ಹೇಳಿದ್ದೆ ಅಷ್ಟೇ. ನಮ್ಮ ಮಾಜಿ ಅಧ್ಯಕ್ಷರುಗಳು, ಕಾರ್ಯಕಾರಿ ಸದಸ್ಯರು, ದರ್ ಆರ್ ಎಲೆಕ್ಟೆಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್. ಫಸ್ಟು ನಾವು ಆ ಕುಟುಂಬದ ಬಗ್ಗೆ ಚಿಂತೆ ಮಾಡಬೇಕು. ಆ ಅಮಾಯಕ ಪ್ರಾಣ ಕಳ್ಕೊಂಡಿದ್ದಾನೆ. ಅವ್ನು ಒಳ್ಳೇದು ಮಾಡಿದ್ರೆ ಕೆಟ್ಟ ಮಾಡಿದ್ರೆ ಪ್ರಾಣ ಅಂತೂ ಹೋಗ್ಬಿಟ್ಟಿದೆ. ಅದು ಡಿಪೆಂಡೆಂಟ್ ಇದೆ. ತಂದೆ ತಾಯಿಗಳು, ಆ ಧರ್ಮಪತ್ನಿ ಸಹನಾ ಅವರ ಪರಿಸ್ಥಿತಿ ನೋಡಿದರೆ ಚಿಂತಾಜನಕವಾಗಿತ್ತು. ಅದನ್ನು ಸ್ಪಂದಿಸುವಂಥ ಮಾನವೀಯತೆಯನ್ನು ಮೆರೆದೇ ಹೊರತು ಯಾರೇ ಇದ್ದರೂ ಆ ಜಾಗದಲ್ಲಿ ಎಲ್ಲ ಅದೇ ಮಾಡಿದರು. ಆ ಕೆಲಸಗಳನ್ನು ನಾವು ವಾಣಿಜ್ಯ ಮಂಡಳಿ ಭಾಳ ದೊಡ್ಡ ವಿಶಾಲವಾದ ಮನಮನೆಯಿಂದ ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಅವ್ರ ಕುಟುಂಬಕ್ಕೆ ನಾವು ಕೊಟ್ಟಿರೋವಂಥ ಹಣ 5 ಲಕ್ಷಗಳನ್ನು ಅಮೌಂಟ್ ಕೊಟ್ಟಿದ್ದೀನಿ. ಡಿವೈಡ್ ಮಾಡಿ ತಂದೆ ತಾಯಿಗಳಿಗೆ 2.5 ಲಕ್ಷ, ಆ ಹೆಣ್ಮಗುಗೆ 2.5 ಲಕ್ಷ ಕೊಟ್ಟು ಬಂದ್ವಿ. ಭಾಳ ಸಂತೋಷಪಟ್ಟರು. ಅಲ್ಲಿ ವಾತಾವರಣ ನೋಡ್ತಾಯಿದ್ರು. ಹೋದ್ಮೇಲೆ ಪ್ರಾಕ್ಟಿಕಲ್ಲಾಗಿ ಯಾರೇ ಮನುಷ್ಯತ್ವ ಮಾನವೀಯತೆ ಇದ್ದರೆ ಆ ಹೊತ್ತಿನ ಜಾಗದಲ್ಲಿ ಏನೇ ಇದ್ದರೂ ಮನಸ್ಸು ಕರಗುವಂಥ ವಾತಾವರಣ ಸೃಷ್ಟಿ ಇತ್ತು. ದೇ ಆರ್ ವೆರಿ ವೆರಿ ಇನ್ನೋಸೆಂಟ್, ವೆರಿ ಇನ್ನೋಸೆಂಟ್. ತಂದೆ ಒಂದು ಹೇಳ್ತಾರೆ, ತಾಯಿ ಒಂದು ಹೇಳ್ತಾರೆ. ಹೆಣ್ಮಗು ಅಂತೂ ವೆರಿ ಸಿಕ್ಕಾಪಟ್ಟೆ ಇನ್ನೋಸೆಂಟು. ಪ್ರೆಗ್ನೆಂಟ್ ಬೇರೆ. ಯೋಚನೆ ಮಾಡಿ ನಾವೇನು ಮಾಡ್ಬೋದಿತ್ತು ಅಂತ, ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಚರ್ಚೆ ಮಾಡಿ ದೊಡ್ಡ ಹಿರಿಯರ ಜೊತೆಗೂಡಿ ನಾವು ಮಾಡಿ ಬಂದಿದ್ದೆ. ಅದು ನಮ್ಗೆ ತೃಪ್ತಿ ಇದೆ, ಖುಷಿ ಇದೆ. ಇಂಥ ಒಂದು ಘಟನೆಗಳು ಇನ್ನು ಜೀವನದಲ್ಲಿ ಇಲ್ಲಿ ನಮ್ಮ ಚಿತ್ರರಂಗ ನಡಿಬಾರ್ದು. ಚಿತ್ರರಂಗದಿಂದ ಆಗಿರೋಂಥ ಒಂದು ಇದಕ್ಕೆ ಪ್ರತಿಯೊಂದು ಕರ್ನಾಟಕ ಜನ ಮೂಲೆಯಲ್ಲಿ ನೋಡಿ ಚಿತ್ರರಂಗಕ್ಕೆ ಎಲ್ಲೋ ಒಂಥರ ಕಳಂಕ ಬರಬಾರ್ದು. ಚಿತ್ರರಂಗ ಕೂಡ ಮಾನವೀಯತೆ ಮೌಲ್ಯ ಗೌರವ ಕೊಡುತ್ತೆ ಒಂದು ಕಾರಣನೂ ಕೂಡ ಇರುತ್ತೆ. ಪ್ಲಸ್ ನಾವು ಮಾಡಿದಂಥ ಕೆಲಸ ತಮಗೂ ಗೊತ್ತಿದೆ. ಅದನ್ನು ಫಸ್ಟು ನಮ್ಮ ಸುದೀಪ್ ಅವ್ರನ್ನ ಜನ ಅವ್ರು ನೆನೆಸ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ಮಾತಾಡಿದ್ರು. ನೀವು ಪದೇ ಕೇಳ್ತಾಯಿದ್ರಿ, ಏನು ಮಾಡ್ಬೋದು ಚಿತ್ರರಂಗ, ಕಲಾವಿದ ಸಂಘ ಏನು ಮಾಡ್ಬೋದು, ಕಲಾವಿದರುಗಳು ಏನು ಮಾಡಬೇಕು. ಯಾರೂ ಏನು ಮಾಡೋಕ್ಕಾಗಲ್ಲ. ಬ್ಯಾನ್ ಅನ್ನೋ ಕ್ವಶನ್ನೂ ಬರಲ್ಲ. ಕಾನೂನು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರ ಕೂಲಂಕುಷ ತನಿಖೆಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಪೊಲೀಸ್ ಕಮಿಷನರು ದಯಾನಂದ್ ಅವರಿಗೆ ಅಭಿನಂದಿಸಲೇಬೇಕು. ಭಾಳ ಚೆನ್ನಾಗಿ ಪಾರದರ್ಶಕವಾಗಿ ಯಾವುದೇ ಥರದ ಒಂದು ಇದಿಲ್ಲದೆ, ಫೋರ್ಸ್ ಇಲ್ಲದೆ, ಬೈಂಡಿಂಗ್ ಇಲ್ಲದೆ ತುಂಬ ಚೆನ್ನಾಗಿ ನಮ್ಮ ಪೊಲೀಸ್ನವರು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದಿಸಲೇಬೇಕು. ಯಾರೇ ತಪ್ಪಿಸರಿದ್ರು ಕೂಡ, ಯಾರೇ ಮಿಸ್ಟೇಕ್ ಮಾಡಿದ್ರು ಕೂಡ, ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟು. ಡಿಪೆಂಡ್ಸ್ ಅಪಾನ್ ದ FIR ಆ್ಯಂಡ್ ಚಾರ್ಜ್ ಶೀಟು. ಅಲ್ಲಿ ತನಕ ನಮಗೆ ನೀವು ಪದೇ ಮಾಧ್ಯಮದಲ್ಲೆಲ್ಲ ಬಂದು ನೀವು ಬ್ಯಾನ್ ಮಾಡ್ತೀರಾ, ಏನು ಪನಿಷ್ಮೆಂಟ್ ಮಾಡ್ತೀರಾ,
ನಾವು ಇದೆಲ್ಲ ಮಾಡೋದು ಮುಂಚೆ ಯಾವ ಟು ಥಿಂಕ್ ಅಬೌಟ್ ದಿ ಪ್ರೊಡ್ಯೂಸರ್ ಆಲ್ಸೋ. ಒಂದು ನಿರ್ಮಾಪಕರು ಡಿಪೆಂಡಾಗಿ ಬಂಡವಾಳಗಳನ್ನು ಹಾಕಿದ್ದಾರೆ. ಬಂಡವಾಳ ಹಾಕಿ ಸಿನಿಮಾ ಅರ್ಧಕ್ಕೆ ನಿಂತಿದೆ. ಎಷ್ಟೋ ಜನ ಅಡ್ವಾನ್ಸ್ ಅಮೌಂಟ್ಗಳು ಕಮಿಟ್ಮೆಂಟ್ಸ್ ಇರುತ್ತೆ, ಲೆವಾದೇವಿ ಇರುತ್ತೆ, ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಮನಿ ಮ್ಯಾಟ್ರ್ಗಳು ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಇರುತ್ತೆ. ಸರ್ ಯಾರಾದರೂ ಪ್ರೊಡ್ಯೂಸರ್ಸ್ ಕಾಲ್ ಮಾಡಿ ಅಂದರೆ ಗೊತ್ತಿರುತ್ತೆ ಅವ್ರಿಗೂ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ, ಬಟ್ ಆದ್ರೂ ಅಸಹಕಾರ ತೋರ್ಬೇಡಿ, ಸೊ ನೋಡೋಣ ಏನಾಗುತ್ತೆ ತೀರ್ಪು ಬರಲಿ ಅಂತ ಯಾರಾದರೂ ಪ್ರೊಡ್ಯೂಸರ್ ನಿಮ್ಮ ಜೊತೆ ಹೇಳ್ಕೊಂಡಿದ್ದುಂಟಾ? ನಮಗೆ ಯಾರು ಬಂದರೆ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್ ಸೀರಿಯಸ್ಲಿ. ಭಾಳಷ್ಟು ವಿಚಾರ ನಮ್ಮ ನಾಲೆಡ್ಜಿ ಬಂದಿದೆ. ಯಾರೇ ಏನು ನಾಲೆಡ್ಜಿ ಬಂದರೂ ನಾವು ಪೊಲೀಸ್ ಎನ್ಕ್ವೈರಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಒಬ್ಬ ಪ್ರೊಡ್ಯೂಸರ್ಗೆ ಆತಂಕ ಇರಲ್ವಾ? ಇವತ್ತು ದರ್ಶನ್ ಸಿನಿಮಾ ಮಾಡೋಕ್ಕಂದ್ರೆ ಮಿನಿಮಮ್ ಸಣ್ಣ ಪುಟ್ಟ 10 ಕೋಟಿ 20 ಕೋಟಿ ಸಿನಿಮಾಗಳಾಗಲ್ಲ. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ 70 ಕೋಟಿ ಆಗುತ್ತೆ, 80 ಕೋಟಿ ಆಗುತ್ತೋ. ಈಗ ನೋಡಿ ನಮ್ಮ ಮಾರ್ಟಿನ್ ಸಿನಿಮಾ 130 ಕ್ರೋರ್ಸ್ ಆಗಿದೆ. KD ಸಿನಿಮಾ ಅದು 150 ಕೋಟಿ ಆಗಿದೆ ಧ್ರುವ ಸರ್ಜಾರ್ದು. ಈ ದರ್ಶನ್ ಸಿನಿಮಾ ಎಷ್ಟಾಗ್ಬೋದು ಬಂಡವಾಳ? ಈ ಕೆಲವುಗಳು ಏನಾಗಿದೆ ಗೊತ್ತಾ, ಇಲ್ಲಿ ಕೆಲವು ಸಿನಿಮಾ ನಿರ್ಮಾಪಕರು ಅಲ್ದವ್ರು ಕ್ವಶನ್ ಮಾಡ್ತಾಯಿದ್ದಾರೆ. ಸಿನಿಮಾ ಮಾಡಿದರೆ ಅದ್ರ ವ್ಯಾಲ್ಯೂ, ಅದ್ರ ಕಷ್ಟ ಏನೋ, ಸಿನಿಮಾ ಮಾಡಿದರೆ ಎಷ್ಟು ಬಂಡವಾಳ ಹಾಕಿದರೆ ಬಂಡವಾಳ ಬರೆದವ್ರು ಏನಾಗುತ್ತೆ, ಥಿಯೇಟ್ರ್ಗಳ ಸಮಸ್ಯೆ ಏನು, ಅದರಿಂದ ಏನು ಚೈನ್ ಎಫೆಕ್ಟು, ಸಾವಿರಾರು ಜನ ಕೆಲಸಗಾರರು ಇದರಿಂದ ಕೆಲಸ ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ಅವರು ಒಂದು ದೊಡ್ಡ ನಟನ ಕತೆ ಇದು ಆದರೆ ಮುಂದಿನ ದಿನಗಳು ಸಿನಿಮಾ ರಂಗ ಏನು ಮಾಡಬೇಕು ಅಂತ ಚಿಂತೆ ಮಾಡೋದು. ಚಿತ್ರರಂಗದ ಗೌರವ ಘನತೆಯನ್ನು ಕಾಪಾಡಬೇಕು. ಅದನ್ನು ಕಾಪಾಡೋ ದೃಷ್ಟಿಯಿಂದ ಎಲ್ಲ ಹಿತದೃಷ್ಟಿಯಿಂದ ಏನು ನಿರ್ಧಾರ ತೊಗೊಂಡ್ರು ಕಾನೂನನ್ನ ಏನು ಡಿಸಿಷನ್ ಬರ್ದಾಗ ನಾವು ಕಾಯಲೇಬೇಕು. ನಾವು ಬ್ಯಾನ್ ಮಾಡ್ತೀವಿ, ಬ್ಯಾನ್ ಮಾಡಿಬಿಡಿ, 10 ವರ್ಷ ಬ್ಯಾನ್ ಮಾಡಿ, 20 ವರ್ಷ ಮಾಡಿ, ವಿ ಆರ್ ನೋ ರೈಟ್ ಟು ಬ್ಯಾನ್ ಎನಿಬಡಿ ಆ್ಯಸ್ ಪರ್ ಅವರ್ ಲಾ. ಅದಕ್ಕೆ ಅದರದೇ ಆದ ಕಾನೂನಿದೆ, ಅದರೇ ಆದ ವ್ಯವಸ್ಥೆ ಇದೆ, ಅದ್ರ ಪ್ರಕಾರ ಬೇಕಾಗುತ್ತೆ. ಅಲ್ಲಿ ತನಕ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ಕೊತೀನಿ, ಪದೇ ಪದೇ ಬಂದು ನಮಗೆ ಬ್ಯಾನ್ ಮಾಡಿದ್ರೆ ಪನಿಷ್ಮೆಂಟ್ ಕೊಟ್ರ ಕೇಳಿದ್ರೆ ಪನಿಷ್ಮೆಂಟ್ ಕೊಡೋಕೆ ನಾವ್ಯಾರು? ಲಾ ಈಸ್ ಸುಪ್ರೀಂ. ಅಲ್ಟಿಮೇಟ್ ಲಾ, ವಾಟ್ ಎವರ್ ಲಾ ಸೇಸ್ ಯು ಹ್ಯಾವ್ ಟು ಡೂ ಇಟ್. ಅದ್ರ ಪ್ರಕಾರ ಮಾಡಬೇಕು ಅಂತ ನಿನ್ನೆ ಸುದೀಪ್ ಸಾರು ಹೇಳಿದ್ದಾರೆ. ಅದೇ ಥರ ಆ ಮಾತನ್ನು ಪ್ರತಿಯೊಂದು ವರ್ಡ್ಗಳನ್ನು ಭಾಳ ಚೆನ್ನಾಗಿ ಮಾತಾಡ್ಯಾರ. ಭಾಳ ಖುಷಿಯಾಯಿತು. ಎಂಟೈರ್ ವರ್ಡ್ನ ನಾನು ಎಂಡಾರ್ಸ್ ಮಾಡ್ತೀನಿ. ಈಗ NM ಸುರೇಶು ಎಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ ಅನ್ನೋದು ಕನ್ನಡ ಚಿತ್ರರಂಗಕ್ಕೆ ಗೊತ್ತಿದೆ ಸರ್. ಎಕ್ಸ್ಕ್ಯೂಸ್ ಮೀ, ಚೆಲುವೆ ನಿನ್ನ ನೋಡಲು, ಚಪ್ಪಾಳೆ ಅಂತ ಸಿನಿಮಾಗಳನ್ನ ಕೊಟ್ಟವರು, ಸಿನಿಮಾ ನಿರ್ಮಾಣದ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದಂಥವ್ರು ನೀವು. ಬಟ್ ಇವತ್ತು ಪ್ರೆಸಿಡೆಂಟ್ ಸ್ಥಾನದಲ್ಲಿ ಕೂತ್ಕೊಂಡು ಒಂದೊಳ್ಳೆ ಕೆಲಸ ಮಾಡಿದಾಗ, ನೀವೇ ಅಂತಲ್ಲ, ಯಾರು ಕೆಲಸ ಮಾಡಿದ್ರು ಪರವಾಗಿರೋರು ಇರ್ತಾರೆ, ವಿರೋಧವಾಗಿರೋರು ಇರ್ತಾರೆ, ಕಮೆಂಟ್ ಮಾಡೋರು ಇರ್ತಾರೆ. ಸೊ ಅವ್ರು ಕೂತ್ಕೊಂಡು ಡಿಸಿಷನ್ ತೊಗೊಂಡ್ಬಿಡ್ಬೋದಾ, 5 ಲಕ್ಷ ಕೊಟ್ಬಿಡ್ಬೋದಾ ಅಂತ ಸಣ್ಣದಾಗಿ ಕಮೆಂಟ್ ಮಾಡೋರಿಗೆ, ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋಂಥ ನೆಟ್ಟಿಗರಿಗೆ ಏನು ಹೇಳ್ತೀರಿ ನೀವು? ಅವ್ರು ಇಂಡಸ್ಟ್ರಿಯವರಾಗಿರಲಿ, ಅವ್ರು ಕೇಳ್ತಿರೋದೇನು ಗೊತ್ತಾ, ರೇಣುಕಾಸ್ವಾಮಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ, ಮಾನವೀಯತೆ ನೆಲೆಗಟ್ಟಿನಲ್ಲಿ ಕೊಡೋದಾದರೆ NM ಸುರೇಶ್ ಅವರು ಸ್ವಂತ ಖಜಾನೆ ದುಡ್ಡಲ್ಲಿ ಕೊಡಬೇಕಾಗಿತ್ತು. ಇಂಡಸ್ಟ್ರಿ ದುಡ್ಡನ್ನು ಹೆಂಗೆ ಕೊಟ್ಟರು, ವಾಣಿಜ್ಯ ಮಂಡಳಿನ ದುಡ್ಡು ಹೆಂಗೆ ಕೊಟ್ಟರು ಅನ್ನೋರಿಗೆ ಒಂದು ವರ್ಡಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ನಿರ್ಧಾರ ತೊಗೊಳ್ಳೋದು ಒಬ್ಬ ತೊಗೊಳಕ್ಕಾಗಲ್ಲ. ಅದು ಇಂಡಿವಿಜುವಲ್ ತೊಗೊಳ್ಳೋ ನಿರ್ಧಾರ ತೊಗೊಳ್ಳೋ ನಂಗೆ ಅಧಿಕಾರ ಇಲ್ಲೇ ಇಲ್ಲ. ಎನಿಥಿಂಗ್ ವಿತ್ ಡಿಸ್ಕಷನ್ ಆಫ್ ಕಾರ್ಯಕಾರಿ ಸಮಿತಿ ಅಂತ ಇರುತ್ತೆ, ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರುತ್ತೆ, ಎಲ್ಲ ಚರ್ಚೆ ಮಾಡಿ ಮಾಜಿ ಅಧ್ಯಕ್ಷ ಅವ್ರ ಜೊತೆ ಹೋಗಿ ಅಲ್ಲೇ ಮಾತುಕತೆ ಮಾಡೋದ್ರಿಂದ ನಾವು ಅದನ್ನು ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ಪ್ಲೀಸ್. ಇಟ್ ಇಸ್ ಮ್ಯಾಟರ್ ಬಿಫೋರ್ ಅವರ್. ನಮ್ಮ ವಾಣಿಜ್ಯ ಮಂಡಳಿ ಇಂಟರ್ನಲ್ ವಿಚಾರ, ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ನಿರ್ಧಾರ ಅಂತಿಮ. ನಾವು ನೀವೇನು ಮಾಡೋಕ್ಕಾಗಲ್ಲ. ಅದರಿಂದ ನಾವು ಮಾನವೀಯತೆ ದೃಷ್ಟಿಯಿಂದ ವರ್ಷಕ್ಕೆ ಕೊಟ್ಟಿದ್ದೀವಿ ಹೊರತು ಇನ್ಯಾವುದು ಸ್ವಾರ್ಥಕ್ಕೋಸ್ಕರ ಕೊಟ್ಟಿರೋದಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ನನ್ನ ಕೊನೆಯ ಕ್ವಶನ್ನು, ನಿಮ್ಮ ಮತ್ತು ದರ್ಶನ್ ಅವರ ಒಡನಾಟ ಹೆಂಗಿತ್ತು ಅಂತ? ದರ್ಶನ್ರು ನನಗೆ ಯಾವಾಗ ಸಿಕ್ಕರು ಭಾಳ ಆತ್ಮೀಯದಾಗ ನಗನಾಗ್ತಾನೆ ಮಾತಾಡೋರು, ಎಲ್ಲೋದ್ರೂ ಗೌರವ ಕೊಡೋರು. ಆಮೇಲೆ ನಾನು ಯಾವಾಗಲೂ ನಮಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ. ಅಧ್ಯಕ್ಷರೇ ಅಂತ ಕರೆಯೋರು. ನಾನು ಮನೆಯಾಗ ಹುಟ್ಟುಹಬ್ಬಕ್ಕೆ ಹೋಗಿದ್ದೆ, ಅವರು ಶುಭಾಶಯ ಕೋರ್ಲಿಕ್ಕೆ ಹೋದಾಗ ಕೂಡ ನನಗೆ ಕರೆಸಿ ಮಾತಾಡಿಸಿ ಗೌರವ ಕೊಟ್ಟರು. ಆದರೆ ಅಂಥ ದೊಡ್ಡ ವ್ಯಕ್ತಿ ಯಾವುದೋ ಒಂದು ಫ್ರ್ಯಾಕ್ಷನ್ ಮೂಮೆಂಟಲ್ಲಿ ಯಾಕೆ ಹಂಗೆ ಮಾಡೋದು ಅನ್ನೋದು ಅದು ಯಕ್ಷ ಪ್ರಶ್ನೆ ಆಗಿದೆ. ಅದೇ, ಯಾಕಂದರೆ ನಾವು ಸಿನಿಮಾ ನೋಡೋರಿಗೆ ನಾವು ದರ್ಶನ್ನ ಬೆಳ್ಳಿ ತೆರೆ ಮೇಲೆ ನೋಡೋದೇ ಬೇರೆ. ಅವರ ಇನ್ನೊಂದು ಮುಖ ಪರಿಚಯ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನಿಮ್ಗಷ್ಟೇ ಗೊತ್ತಿರುತ್ತೆ, ಅಂದರೆ ಆತ್ಮೀಯರಿಗಷ್ಟೇ ಗೊತ್ತಿರುತ್ತೆ. ಸೊ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನೀವು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು, ನಮ್ಮ ಹುಡುಗರು ಅಂತ ಕೇಳ್ಪಟ್ಟಿದ್ದೀನಿ. ಅದು ಹೌದಾ ಸರ್? ಯಾಕೆ ಸಿನಿಮಾ ಸ್ಟಾಪ್ ಆಯಿತು ಅಂತ? ಹೌದು, ನಮ್ಮ ಹುಡುಗರು ಅಂತ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆ ಆಯಿತು ಅಂದರೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ನನಗಿಲ್ಲ. ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ. ನಮ್ಮ ಹುಡುಗರು ಯಾಕೆ ನಿಂತ್ಕೊಂತು, ಯಾವತ್ತಕ್ಕೋಸ್ಕರ ಆಯಿತು ನನಗೆ ಗೊತ್ತಿಲ್ಲದೆ ವಿಚಾರ ಮಾತಾಡಬಾರ್ದು. ಅಲ್ಲ, ಆ್ಯಸ್ ಅ ಪ್ರೊಡ್ಯೂಸರ್ ನೀವೇ ಆಗಿದ್ರಿ ಆ ಸಿನಿಮಾದು ಅಂತ ಕೇಳ್ಪಟ್ಟಿದ್ದೀನಿ ಸರ್. ಅನೌನ್ಸ್ ಕೂಡ ಆಗಿತ್ತು ಸಿನಿಮಾ, ಬಟ್ ದರ್ಶನ್ ಜೊತೆ ನಮ್ಮ ಹುಡುಗರು ಅಂತ ಸಿನಿಮಾ ಅಲ್ಲ, ನನಗೆ ಗೊತ್ತಿಲ್ಲ, ಅದು ಕ್ಲಾರಿಟಿ ನೀವೇ ಕೊಡೋದಾದರೆ. ದರ್ಶನ್ ಜೊತೆಗೆ NM ಸುರೇಶ್ ಅವರು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಆ ಸಿನಿಮಾ ಸ್ಟಾಪ್ ಆಯಿತು. ಸೊ ಅದು ಹಳೆ ದ್ವೇಷ ವೈಷಮ್ಯ ಅವ್ರಿಗಿದೆ ಅನ್ನುವಂಥ ಮಾತಿದೆ, ಅದಕ್ಕೆ ಏನು ಹೇಳ್ತಾರೆ ಸುರೇಶ್ ಸರ್? ಖಂಡಿತವಾಗಲೂ ಇಲ್ಲ. ದರ್ಶನ್ ಅವರು ನಾನು ಮಾಡಬೇಕು ಅಂತ ಇದ್ದಿದ್ದು ನಿಜ, ನಾನು ಸಿನಿಮಾ ಮಾಡಬೇಕು ಅಂತಿದ್ದ. ನನಗೆ ಬಿಸ್ನೆಸ್ಸಲ್ಲಿ ಮಾಡೋಕ್ಕಾಗಲಿಲ್ಲದಕ್ಕೆ ನಾನು ಮಾಡೋಕ್ಕಾಗಲ್ಲ ಅಂದಿರೋದು. ಪಾಪ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ, ಅದನ್ನು ಸುಳ್ಳು ಹೇಳಬಾರ್ದು. ಅವ್ರು ಯಾವತ್ತೂ ಅದಕ್ಕೆ ಗೌರವಪೂರ್ವವಾಗಿ ನಮ್ಮ ನಡ್ಕೊಂಡಿದ್ದಾರೆ. ನಾವು
ಈಗ ಇನ್ಸಿಡೆಂಟ್ ಆಗಿದೆ ಅಂತ ಬಿಟ್ಟು ಬ್ಲೇಮ್ ಮಾಡೋದು ತಪ್ಪಲ್ಲ, ಬ್ಲೇಮ್ ಮಾಡೋದು ತಪ್ಪು. ದ್ವೇಷ ವೈಷ ನಮಗೆ ಹಾಕಿದೆ ಪಾಪ, ನಮಗೇನು ಮಾಡಿದ್ದಾರೆ ಇವತ್ತಿನ ಆಗಿರೋ ಇವತ್ತು ಪರಿಸ್ಥಿತಿ ಅಂದರೆ ಕಾನೂನಿನ ಅಡಿಯಲ್ಲಿ ಯಾವುದೇ ಕೆಲಸ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಮೂಲೆಯಲ್ಲಿ ಅಚಾತುರ್ಯ ಆಗಿದೆ. ಯಾಕಾಗಿದೆ, ಹೆಂಗಾಗಿದೆ, ಯಾವ ಥರ ಆಗಿದೆ ಅಂತ ತಿಳ್ಕೊಳ್ಳೋದು ಯಾರು? ಕಾನೂನು ಮಾಡ್ಕೊಳ್ತಾ ಹೋಗ್ತು. ಅದರ್ವೈಸ್ ನಮಗವ್ರಿಗೆ ಯಾವುದೇ ಥರದ್ದು ಇಲ್ಲ, ಇಂಡಿವಿಜುವಲ್ ಇಲ್ಲ, ಪರ್ಸನಲ್ ಇಲ್ಲ. ಹಿ ಈಸ್ ಎ ಗುಡ್ ಹ್ಯೂಮನ್ ಅಂತ ಅನ್ಸುತ್ತೆ. ಅವರು ಸಿಕ್ಕಾಪಟ್ಟೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅಂತಲೂ ಕೇಳ್ಪಟ್ಟಿದ್ದೀನಿ. ಭಾಳಷ್ಟು ದಾನ ಧರ್ಮನೂ ಮಾಡಿದ್ದಾರೆ ತೆರೆ ಮೇರೆಯಾಗಿ. ಕೆಲವೆಲ್ಲ ತೋರಿಸ್ದೇ ಮಾಡೋದು ಜನ ಇದ್ದಾರೆ. ಅಂಥ ಕೆಲವು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ನಾವು ಅದನ್ನು ಎತ್ತಿಡಬಾರ್ದು. ಈ ಟೈಮಲ್ಲಿ ಸುಮ್ಮನೆ ಮನುಷ್ಯ ಏನೋ ಬಿದ್ದಿದ್ದಾನೆ ಅಂತ 4 ಕಲ್ಲು ಹಾಕೋ ಕೆಲಸ ಮಾಡಲ್ಲ. ಅವ್ರಿಗೆ ಆ ಮಾನವೀಯತೆ ದೃಷ್ಟಿ ಯಾಕೆ ಮಾಡಿದ್ರು, ಹೆಂಗೆ ಮಾಡಿದ್ರು, ಅವ್ರು ಯಾವ ಥರ ಇಂಟೆನ್ಷನ್ಲಿ ಮಾಡಿದ್ರು, ಅನ್ಇಂಟೆನ್ಷನ್ಲಿ ಮಾಡಿದ್ರು, ಅದೆಲ್ಲ ನಮ್ಮ ರಿಸರ್ಚ್ ಮಾಡಿದಾಗ ಅವ್ರು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗದೆ ಹೊರತು ಅಲ್ಲಿದ್ದಾಗ ನಾನು ಹೇಳೋಕ್ಕೆ ನಮ್ಮ ಕೇಳಿ ಗೊತ್ತಿಲ್ಲ. ಎನಿ ಟೈಮ್ ನಾವು ಜೊತೆ ಇರಲ್ಲ, ಒಡನಾಟ ಅಂದರೆ 24 ಗಂಟೆ ಜೊತೆಗಿರಲ್ಲ. ಬಟ್ ಎಲ್ಲಿ ಸಿಕ್ಕರು ನಮ್ಗೆ ಗೌರವ ಕೊಡ್ತಾಯಿದ್ದೆ ಹೊರತು ಅದರೊಳಗೆ ನಾವು ಜೊತೆ ಹೋಗ್ತಿಲ್ಲ, ನಮಗೇನು ಕರೀತಾ ಇಲ್ಲ. ಅವ್ರು ಯಾವತ್ತೂ ಫೋನು ದೂರವಾಣಿ ಚರ್ಚೆನೂ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ಅಷ್ಟೇ ಹೊರತು ನಮಗೂ ಅವ್ರಿಗೆ ಯಾವುದೇ ಥರದ ಸ್ನೇಹಕೋಸ ಆಗಲಿ ಇನ್ಯಾವುದೇ ನಮಗೆ ಒಡನಾಟ ಎಲ್ಲ ಚೆನ್ನಾಗೇ ಇತ್ತು. ಈಗ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳು ಬಂದ್ ಮಾಡಬೇಕು ಅಥವಾ ದೊಡ್ಡ ಸಿನಿಮಾಗಳು ಬರ್ತಿಲ್ಲ ಅಂತಂದಾಗ ಅಥವಾ ಚಿತ್ರೋದ್ಯಮ ಕಷ್ಟದಲ್ಲಿದೆ ಅಂತ ಅಂದಾಗ ಸೊ ಒಂದು ಮೀಟಿಂಗ್ ಕರೆಯೋದಿರಲಿ, ಕಾರ್ಯಕಾರಿ ಸಮಿತಿ ಸಭೆ ಕರೆಯೋದಿರಲಿ, ಎಲ್ಲರನ್ನೂ ಒಟ್ಟುಗೂಡಿಸೋದಿರಲಿ. ಅವತ್ತು ದೊಡ್ಡ ಮಟ್ಟದಲ್ಲಿ ರಾಕ್ಲೈನ್ ಸರ್ ಸೇರಿದಂತೆ ದೊಡ್ಡಣ್ಣ ಸೇರಿದಂತೆ ಎಲ್ಲರೂ ಕೂಡ ಬಂದು ಒಂದು ಮೀಟಿಂಗ್ ಮಾಡಿದರೆ ಈ ಥರ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಸುರೇಶ್ ಸರ್ ಬಗ್ಗೆ ಒಂದು ಅಪವಾದ ಇದೆ, ಒಂದು ಆರೋಪ ಇದೆ. ಸೊ ಮಾನವೀಯತೆ ನೆಲೆಗಟ್ಟಿನಲ್ಲಿ ಇವತ್ತು ಹೋಗಿ 5 ಲಕ್ಷ ಕೊಡುವಂಥವ್ರು ಈ ಉದ್ಯಮದಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಹಾಸಿಗೆ ಹಿಡಿದಿದ್ದಾರೆ, ಅವ್ರಿಗೆ ಯಾರಿಗೂ ಹೆಲ್ಪ್ ಮಾಡಲ್ಲ ಅಂತ. ಸೊ ನನ್ನ ಅನಿಸಿಕೆ ಪ್ರಕಾರ ಸುರೇಶ್ ಸರ್ ಅಷ್ಟೊಂದು ಹೃದಯವಂತಿಕೆ ಇಲ್ಲದ ಮನುಷ್ಯ ಅಂತ ನನಗನ್ಸಲ್ಲ. ಸೊ ಈ ಥರ ಕಮೆಂಟ್ ಮಾಡೋರಿಗೆ, ಸೊ ಅವ್ರು ಅಧಿಕಾರದಲ್ಲಿದ್ದಾರೆ, ಯಾರ್ಯಾರಿಗೆ ಬೇಕು ಅವ್ರಿಗೆ ಸಹಾಯ ಮಾಡ್ತಾರೆ, ಉದ್ಯಮದಲ್ಲಿ ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲ್ಲ ಅನ್ನುವಂಥ ಕಮೆಂಟ್ ಮಾಡುವಂಥವ್ರಿಗೆ ಸುರೇಶ್ ಸರ್ ಏನು ಕೊಡ್ತಾರೆ, ಟಕ್ಕರ್ ಏನು ಕೊಡ್ತಾರೆ ಅಂತ ಇವತ್ತಿನ ವ್ಯವಸ್ಥೆಯಲ್ಲಿ ಕಾಮೆಂಟ್ ಇರಬೇಕು. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಜನ ಮಾತಾಡ್ತಾರೆ. ಪಾಪ ಅವ್ರ ಅನಿಸಿಕೆ ಹೇಳೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅವ್ರು ಮಾತಾಡೋರಿಗೆಲ್ಲ ನಾವು ಹೇಳ್ಕೊಂಡು ಕೇಳ್ತೀವಿ. 100 ಜನದಲ್ಲಿ 10 ಜನ ಮಾತಾಡಲೇಬೇಕು. ಎಲ್ಲ 100ಕ್ಕೆ 100 ನಾನು ದೇವರಾಗ್ಬಿಡ್ತಿದ್ದೆ. ಎಲ್ಲೋ ಅಂದಮೇಲೆ ಎಚ್ಚರಿಕೆ ಕಂಡು ಕೊಡೋದು ಪಾಪ ದೊಡ್ಡವರು ದೊಡ್ಡ ಮನುಷ್ಯರು. ಅವ್ರಿಗೇನೋ ಪಾಪ ಜವಾಬ್ದಾರಿ ಇದೆ, ವಾಣಿಜ್ಯ ಮಂಡಳಿಗೆ ಜವಾಬ್ದಾರಿ ಇದೆ. ಅವ್ರಿಗೆ ಮುಂದಿನ ದಿನಗಳ ದೊಡ್ಡ ನಾಯಕರು ಆಗಲಿ, ಬರಲಿ, ನಾವು ಅಡ್ವೈಸ್ ಮಾಡಲಿ ಅಲ್ವಾ. ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ಬಾರ್ದು. ರಿಯಲಿ ಐ ಅಪ್ರಿಷಿಯೇಟ್. ಯಾರು ಮಾತಾಡೋದು, ನನಗಂತೂ ಯಾರೂ ಮಾತಾಡಿಲ್ಲ, ನಮ್ಗೆ ಯಾರೂ ಫೋನ್ ಮಾಡಿ ಕೇಳಿಲ್ಲ. ನೀವು ಯಾರು ಕೇಳಿರ್ಬೋದು ಅಷ್ಟೇ ಹೊರತು ಸುಮ್ಮನೆ ವಿಚಾರನ ದೊಡ್ಡದು ಮಾಡೋದು ಬೇಡ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಫಸ್ಟು ಮಾನವೀಯ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸೋಣ. ಅವರು ಶಕ್ತಿ ಕೊಡಲಿ. ಆ ಮನುಷ್ಯತ್ವವನ್ನು ಮೆರೆಯೋಣ. ಯಾವತ್ತು ಹಣ ಅಂತಸ್ತು ಆಯಸ್ಸು ಯಾವುದದ್ದು ಹಣ ಅಂತಸ್ತು ಇಂಪಾರ್ಟೆಂಟ್ ಬರೋದಿಲ್ಲ. ಹಣ ಇವತ್ತಿರುತ್ತೆ, ಹಣ ಹೋಗುತ್ತೆ. ಮನುಷ್ಯ ಸಿಗಲ್ಲ. ಮನುಷ್ಯನ ಪ್ರಾಣನೇ ಹೋಗ್ಬಿಟ್ಟಿದೆ. ಅದೇ ನಮ್ಮಲ್ಲೇ ನಮ್ಮ ಮಕ್ಕಳಿಗಾಗಿದ್ದರೆ, ಇನ್ಯಾರಿಗಾದ ನಮ್ಮ ಸಂಬಂಧರಿಗಾಗಿದ್ದೆ, ನಮ್ಮ ಹೆಂಡತಿ ಮಕ್ಕಳಿಗೆ ಆಗಿದ್ದರೆ, ಸ್ವಂತ ನಮ್ಮ ಮಕ್ಕಳಿಗೆ ಆಗಿದ್ದರೆ ಏನು ಮಾಡ್ತಾಯಿದ್ರಿ? ಅವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ನಾವೇನೋ ತೊಗೊಂಡು ಏನೋ ಅಧಿಕಾರದಲ್ಲಿ ಕೂತ್ಕೊಂಡು ನಾವು ಏನೋ ದೊಡ್ಡ ಆಸ್ತಿ ಅಂತಸ್ತು ಮಾಡ್ಕೊಂಡು ಏನೋ ಕೋಟ್ಯಾಂತರ ಮಾಡೋಕ್ಕೆ ಜಾಗ ಏನಿಲ್ಲ. ಇದೊಂದು ಪವಿತ್ರವಾದ ಸ್ಥಳ, ಪವಿತ್ರವಾದ ಕೆಲಸ ಮಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅಂತವರು ಗೌರವ ಕೊಡ್ತಾಯಿದ್ರು. ಏನಾಗ್ತದೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ಸಮಯದಲ್ಲಿ ಕೆಲವು ನಿರ್ಧಾರಗಳನ್ನು ತೊಗೊಳ್ಬೇಕಾಗತ್ತೆ ಅಲ್ವಾ. ಅದಾಗ ಅದರದೇ ಒಂದು ರೀತಿ ನೀತಿ ಇದೆ. ನಾವು ಸುಮ್ಮನೆ ಏನೋ ಯಾಕೆ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಬೇಕು, ಅಲ್ಲಿ ಮಾಜಿ ಅಧ್ಯಕ್ಷಗಳು ಹಾಕಬೇಕು, ಹಿರಿಯರು ಹಾಕಬೇಕು, ಎಲ್ಲ ನಾನೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲಲ್ಲ. ಅದರಿಂದ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಏನೆಯೋ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಮ್ಮ ಚಿತ್ರರಂಗದ ಇಂಥ ಒಂದು ವ್ಯವಸ್ಥೆಗಳು ಮತ್ತು ಅನುಕರಣೆ ಆಗೋದಿರಲಿ, ಇಂಥದ್ದೆಲ್ಲ ಕಡಿವಾಣ ಹಾಕಬೇಕು. ಅದಕ್ಕೆ ತಕ್ಕಂತೆ ಫ್ಯಾನ್ ಫಾಲೋವರ್ಸು ಕೂಡ ತಾವು ಕೂಡ ಒಂದು ಜವಾಬ್ದಾರಿತೆ ನಡ್ಕೊಳ್ಳೋವಂಥ ಕೆಲಸ ಮಾಡಬೇಕು. ಇದು ಐ ಓಪನಿಂಗ್. ಇದು ಮತ್ತೆ ತಪ್ಪು ಮಾಡೋದರಂದು ದೊಡ್ಡ ತಪ್ಪು ಆಗೋಗ್ಬಿಟ್ಟಿದೆ. ಆದಾಗ ಹೆಂಗೆ ಸರಿಪಡಿಸ್ಬೇಕು ಅಂದರೆ ಚಿತ್ರರಂಗ ಉಳಿಬೇಕು, ಚಿತ್ರರಂಗ ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡತನ ಬೆಳೆಸಬೇಕು. ಕನ್ನಡ ಇಂಡಸ್ಟ್ರಿ ಡೆಟೋರೇಟಿಂಗ್. ಅದನ್ನು ಜವಾಬ್ದಾರಿಯಾಗಿ ಮಾಡುವಂಥ ಕೆಲಸ ಯಾರೇ ಇಲ್ಲೇ ಕೂತರು ಮಾಡಬೇಕಾಗತ್ತೆ. ಆ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರೆಸಿಡೆಂಟ್ ಆಗಿರತಕ್ಕಂಥ ಸುರೇಶ್ ಅವರ ಮಾತುಗಳಾಗಿತ್ತು. ಅಂದರೆ ಮಾನವೀಯತೆ ನೆಲೆಗಟ್ಟಿನಲ್ಲಿ ನಾವು ಏನು ಕೆಲಸ ಮಾಡಬೇಕು, ಫಸ್ಟ್ ಮಾನವೀಯತೆ ಮೆರೆಯೋಣ, ಅನಂತರ ಬ್ಯಾನು ಇನ್ನೊಂದು ಮತ್ತೊಂದು ಆಮೇಲೆ ನೋಡೋಣ. ಸೊ ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿತ್ತು. ಮತ್ತು ನಾವು ನಮ್ಗೆ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡಿದ್ದೀವಿ. ಇವನ್ ಸುದೀಪ್ ಸರ್ ಸಹ ಅದನ್ನೇ ಹೇಳಿದ್ರು. ರೇಣುಕಾಸ್ವಾಮಿಯ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಇಂಡಸ್ಟ್ರಿಗೆ ಕ್ಲೀನ್ ಚಿಟ್ ಸಿಗಬೇಕು. ಪ್ರತಿ ಸಲ ಈ ಥರದ ಘಟನೆಗಳು, ಸಣ್ಣ ಪುಟ್ಟ ಘಟನೆಗಳೇ ದೊಡ್ಡದಾಗಿ ಇವತ್ತು ಇಡೀ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆ ಆಗಿದೆ. ಆ ಕಪ್ಪು ಚುಕ್ಕೆ ಹೋಗಬೇಕು ಅಂತಂದರೆ ನೋಡೋಣ, ಅಪರಾಧಿನೋ ನಿರಪರಾಧಿನೋ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಕಿಚ್ಚ ಸುದೀಪ್ ಸರ್ ಹೇಳಿದರು. NM ಸುರೇಶ್ ಸರ್ ಅದನ್ನೇ ಹೇಳ್ತಾ ಇದ್ದಾರೆ.
ಇದಾಗಿತ್ತು NM ಸುರೇಶ್ ಸರ್ ಅವರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.